ಸಿಎಂ ಚಂದ್ರಬಾಬು ನಾಯ್ಡು ಸದ್ಯ ತಿರುಪತಿಗೆ ಆಗಮಿಸಿದ್ದಾರೆ. ಅಧಿಕಾರಿಗಳಿಂದ ಘಟನೆ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ. ನಿನ್ನೆ ಸಂಭವಿಸಿದಂತ ಕಾಲ್ತುಳಿತದಿಂದಾಗಿ ಏನೆಲ್ಲ ಅನಾಹುತ ಆಗಿದೆ ಅನ್ನುವಂಥದ್ದು ಈಗ ನಿಮ್ಗೆ ಗೊತ್ತಿರುವಂತಹ ಸಂಗತಿ. ಸೊ ಈಗ ಈ ವಿಚಾರವಾಗಿ ಚಂದ್ರಬಾಬು ನಾಯ್ಡು ಸ್ವತಃ ಅವರೇ ಖುದ್ದು ಭೇಟಿ ಕೊಟ್ಟಿದ್ದು. 6 ಮಂದಿ ಈಗ ಆಲ್ರೆಡಿ ಮೃತಪಟ್ಟಿದ್ದು, 40ಕ್ಕೂ ಹೆಚ್ಚು ಮಂದಿ ಚಿಕಿತ್ಸೆ ಪಡಿತಾ ಇರುವಂತ ಈ ಸಂದರ್ಭದಲ್ಲಿ ಟಿಟಿಡಿಯಿಂದ ಅವರು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಏನ್ ಸಮಸ್ಯೆ, ಯಾಕೆ ಹೀಗಾಯ್ತು ಎತ್ತ ಅನ್ನುವಂಥದ್ದು ವಿಚಾರವಾಗಿ. ಆಂಧ್ರ ಪ್ರದೇಶದಲ್ಲಿ ಹೀಗೆ ಅಥವಾ ತೆಲುಗು ರಾಜ್ಯಗಳಲ್ಲಿ ಹೀಗೆ ಕಾಲ್ತುಳಿತ ಸಂಭವಿಸೋದು, ಅದರಿಂದ ಅನಾಹುತ ಆಗೋದು ಇದು ಯಥಾ ಪ್ರಕಾರವಾಗಿ ಮುಂದುವರಿತಾ ಇರುವಂಥ ಸಂದರ್ಭ. ಮೊನ್ನೆ ಅಲ್ಲು ಅರ್ಜುನ್ ವಿಚಾರವಾಗಿ ಆಯಿತು, ಅದು ತೆಲಂಗಾಣ ಅಂತ ನಾವು ಕನ್ಸಿಡರ್ ಮಾಡಿದ್ರು ಕೂಡ ಆಂಧ್ರ ರಾಜ್ಯಗಳ ವಿಚಾರವಾಗಿ. ಈಗ ತಿರುಪತಿಯ ನಿನ್ನೆ ತಿರುಪತಿಯಲ್ಲಿ ಆದಂತ ಅನಾಹುತ ಏನಿತ್ತು, ವೈಕುಂಠ ದ್ವಾರ ದರ್ಶನದ ಟಿಕೆಟ್ಗಾಗಿ ಸುಮಾರು ಸಾವಿರಾರು ಭಕ್ತರು, 4,000ಕ್ಕೂ ಹೆಚ್ಚು ಭಕ್ತರು ನಿನ್ನೆ ಟಿಕೆಟ್ ಪಡೆಯುವಂತ ನಿಟ್ಟಿನಲ್ಲಿ ಅವರೆಲ್ಲ ಸೇರಿರ್ತಾರೆ. ಈ ಟೈಮ್ನಲ್ಲಿ ಆಗಿರುವಂತ ಅನಾಹುತ ಇದು. మీడియా రండి, ఒక పక్కకి రండి, మీరు కూడా పోలీసు ఒక పక్క రండి, చూడండి. 40ಕ್ಕೂ ಹೆಚ್ಚು ಮಂದಿ ಆಸ್ಪತ್ರೆಯಲ್ಲಿ ಇನ್ನೂ ಕೂಡ ಚಿಕಿತ್ಸೆ ಪಡಿತಾ ಇದ್ದಾರೆ. ಅದರಲ್ಲಿ ಹಲವರ ಸ್ಥಿತಿ ಗಂಭೀರ ಆಗಿದೆ ಅನ್ನುವಂಥದ್ದು ಕೂಡ ನಾವು ಕೇಳ್ತಾ ಇರುವಂಥ ಸಂಗತಿ. ಸೊ ಹೀಗಾಗಿ ಇದೊಂದು ದೊಡ್ಡ ಪ್ರಕರಣ ಆಗಿದೆ. ಆಮೇಲೆ ಹೀಗೆ ತಿರುಪತಿಯಲ್ಲಿ ಈ ರೀತಿಯಾದಂಥ ಕಾಲ್ತುಳಿತ ಸಂಭವಿಸುತ್ತೆ ಅಂತ ಅಂದರೆ ಇದು ವ್ಯವಸ್ಥೆ ಎಲ್ಲಿಗೆ ಬಂದಿದೆ ಅನ್ನುವಂಥದ್ದು ಸಹಜವಾದಂಥ ಪ್ರಶ್ನೆ. ಇದೇ ತಿರುಪತಿಯ ತುಪ್ಪದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಚಂದ್ರಬಾಬು ನಾಯ್ಡು ಹಿಂದೆ ಆಡಿದ್ದಂಥ ಮಾತು ದೊಡ್ಡ ರಾಜಕೀಯ ಜಟಾಪಟಿಗೂ ಕೂಡ ಕಾರಣ ಆಗಿತ್ತು. ಈಗ ಅದೇ ಚಂದ್ರಬಾಬು ನಾಯ್ಡು ಅವರ ವಿರುದ್ಧವಾಗಿ ವಿಪಕ್ಷಗಳು ಕಿಡಿಕಾರ್ತಾ ಇವೆ, ನೀವು ಅಲ್ಲಿ ವ್ಯವಸ್ಥೆಗಳನ್ನು ಹೇಗೆ ಇಟ್ಟಿದ್ದೀರಾ ಅನ್ನೋದಕ್ಕೆ ಇದು ನಿದರ್ಶನ ಅಂತೇಳಿ. ಸೊ ಹೀಗಾಗಿ ಬಹಳ ಟೀಕೆಯನ್ನು ಎದುರಿಸ್ತಾ ಇರುವಂಥ ಸಂದರ್ಭ ಕೂಡ ಹೌದು. ಅದರ ಜೊತೆನೇ ಇದೀಗ ಏನಾಗಿದೆ ಅನ್ನುವಂಥ ಪರಿಶೀಲನೆಗೆ ಖುದ್ದು ಮುಖ್ಯಮಂತ್ರಿಗಳು ತಿರುಪತಿಗೆ ಬಂದಿದ್ದಾರೆ. ಈ ಘಟನೆ ಯಾಕಾಯ್ತು, ಪದ್ಧತಿ ಪ್ರಕಾರ ಟಿಕೆಟ್ ಕೊಡ್ಬೇಕಲ್ವಾ, ಇದು ತಮಾಷೆ ವಿಚಾರ ಅಲ್ಲ ಅಂತ ಚಂದ್ರಬಾಬು ನಾಯ್ಡು ಅವರು ಕ್ಲಾಸ್ ತೆಗೆದುಕೊಳ್ತಾರೆ. ಅಧಿಕಾರಿಗಳಿಗೆ ಸಿಎಂ ಚಂದ್ರಬಾಬು ನಾಯ್ಡು ಕ್ಲಾಸ್ ತೆಗೆದುಕೊಳ್ತಾರೆ. ಪದ್ಧತಿ ಪ್ರಕಾರವಾಗಿ ನೀವು ಟಿಕೆಟ್ ಕೊಡಬೇಕಿತ್ತು, ವ್ಯವಸ್ಥೆ ಯಾಕೆ ನೀವು ಬದಲಿಸಿದ್ರಿ ಅನ್ನುವಂಥ విచారಗಳನ್ನು ಅವರು ప్రస్తాప ಮಾಡ್ತಾ ఇದ್ದಾರೆ. అక్కడ దగ్గరలో ఉన్నది తీశారు, గేట్ దగ్గరలో తీశారు. అవునయ్యా, నీకు ఇంతమంది క్రౌడ్ ఉన్నప్పుడు నువ్వు గేట్ తీసినప్పుడు అది మెయిన్ గేట్ తెలుసా నీకు? హ్యూమన్ సైకాలజీ అర్థం చేసుకున్నావా? యాజ్ కలెక్టర్ హ్యూమన్ సైకాలజీ ఏంటి? దర్శనానికి పోవాలి, టికెట్లు కావాలి, అందుకు వచ్చి వెయిట్ చేస్తున్నారు, ప్యానిక్ గా ఉంటారు. అర్జెన్సీ వచ్చింది, అనౌన్స్మెంట్ చేయాలి. పోలీస్ బట్ అక్కడ దగ్గరలో ఉన్నది తీశారు, గేట్ దగ్గరలో తీశారు.